ಮೊದಲನೆಯ ಪ್ರಶ್ನೆ, ಕರ್ನಾಟಕದ ಕಿರೀಟ ಎಂದು ಯಾವ ಜಿಲ್ಲೆಯನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಧಾರವಾಡ, ಬಿ ಬೀದರ್, ಸಿ ಹುಬ್ಬಳ್ಳಿ, ಡಿ ಕೋಲಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೀದರ್. ಬೀದರ್ ಜಿಲ್ಲೆಯನ್ನು ಕರ್ನಾಟಕದ ಕಿರೀಟ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಹೆಚ್ಚಾಗಿ ಅಳುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಇನ್ಫೆಕ್ಷನ್ ಆಗುವುದಿಲ್ಲ, ಬಿ ತಲೆನೋವು, ಸಿ ಕುರುಡುತನ, ಡಿ ಕಣ್ಣಿಗೆ ಒಳ್ಳೆಯದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇನ್ಫೆಕ್ಷನ್ ಆಗುವುದಿಲ್ಲ. ನೆಕ್ಸ್ಟ್ ಕ್ವೆಶನ್, ಯಾವ ಜಿಲ್ಲೆಯನ್ನು ಕರ್ನಾಟಕದ ಹೃದಯ ಎಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ಮೈಸೂರು, ಬಿ ಬೆಂಗಳೂರು, ಸಿ ಕೋಲಾರ, ಡಿ ದಾವಣಗೆರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದಾವಣಗೆರೆ. ಮುಂದಿನ ಪ್ರಶ್ನೆ, ಹೆಚ್ಚು ಟೊಮೆಟೊಗಳನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ನೆಗಡಿ, ಬಿ ಒತ್ತಡ, ಸಿ ಕಿಡ್ನಿಯಲ್ಲಿ ಕಲ್ಲು, ಡಿ ಉಷ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿಯಲ್ಲಿ ಕಲ್ಲು. ಹೆಚ್ಚಾಗಿ ಟೊಮ್ಯಾಟೊಗಳನ್ನು ತಿನ್ನುವುದರಿಂದ ಕಿಡ್ನಿಯಲ್ಲೂ ಕಲ್ಲುಗಳು ಉಂಟಾಗುತ್ತವೆ. ನೆಕ್ಸ್ಟ್ ಕ್ವೆಶನ್, ಇಂಟರ್ನೆಟ್ಟಲ್ಲಿ ಅತಿ ಹೆಚ್ಚು ಬಳಸುವ ಭಾಷೆ ಯಾವುದು? ಆಪ್ಷನ್ಸ್: ಎ ಹಿಂದಿ, ಬಿ ಫ್ರೆಂಚ್, ಡಿ ಕನ್ನಡ, ಸಿ ಇಂಗ್ಲಿಷ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗ್ಲಿಷ್. ಯಾವುದೇ ವೆಬ್ಸೈಟ್ ಅಥವಾ ಇಂಟರ್ನೆಟ್ಗಳಲ್ಲಿ ಅತಿ ಹೆಚ್ಚಾಗಿ ಇಂಗ್ಲಿಷ್ ಭಾಷೆಯನ್ನು ಬಳಸುತ್ತಾರೆ. ಮುಂದಿನ ಪ್ರಶ್ನೆ, ಮಾನವನ ಮೆದುಳಿನ ನಿಜವಾದ ಬಣ್ಣ ಯಾವುದು? ಆಪ್ಷನ್ಸ್: ಎ ಗುಲಾಬಿ, ಬಿ ಬಿಳಿ, ಸಿ ಕೆಂಪು, ಡಿ ಕಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುಲಾಬಿ ಬಣ್ಣ. ಮುಂದಿನ ಪ್ರಶ್ನೆ, ಟೀ ಕುಡಿದ ತಕ್ಷಣ ನೀರು ಕುಡಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಹಲ್ಲುಗಳಿಗೆ ಹಾನಿ, ಬಿ ಹೊಟ್ಟೆ ನೋವು, ಸಿ ಶುಗರ್ ಕಾಯಿಲೆ, ಡಿ ಲಿವರ್ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಲ್ಲುಗಳಿಗೆ ಹಾನಿ. ಟೀ ಕುಡಿದ ತಕ್ಷಣ ನೀರು ಕುಡಿಯುವುದರಿಂದ ನಮ್ಮ ಹಲ್ಲುಗಳು ಅನೇಕ ರೀತಿಯ ಹಾನಿಗೆ ಒಳಗಾಗುತ್ತವೆ. ನೆಕ್ಸ್ಟ್ ಕ್ವೆಶನ್, ಯಾವ ವಿಟಮಿನ್ ಕೊರತೆಯಿಂದ ವಸಡುಗಳಲ್ಲಿ ರಕ್ತಸ್ರಾವ ಆಗುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಬಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಸಿ ಕೊರತೆಯಿಂದ. ಮುಂದಿನ ಪ್ರಶ್ನೆ, ಹೆಚ್ಚು ಮೊಬೈಲ್ ಬಳಸುವುದರಿಂದ ಯಾವ ಸಮಸ್ಯೆ ಬರಬಹುದು? ಆಪ್ಷನ್ಸ್: ಎ ಕ್ಯಾನ್ಸರ್, ಬಿ ಹೃದಯಾಘಾತ, ಸಿ ಸಕ್ಕರೆ ಕಾಯಿಲೆ, ಡಿ ಕಣ್ಣುಗಳಲ್ಲಿ ಕಿರಿಕಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣುಗಳಲ್ಲಿ ಕಿರಿಕಿರಿ. ಹೆಚ್ಚಾಗಿ ಮೊಬೈಲ್ಗಳನ್ನು ಬಳಸುವುದರಿಂದ ನಮ್ಮ ಕಣ್ಣುಗಳು ಅನೇಕ ರೀತಿಯ ಕಿರಿಕಿರಿಗೆ ಒಳಗಾಗುತ್ತವೆ.
ತುಂಬ ಟೆನ್ಷನ್ ಆಗಿ ಕೆಲಸ ಮಾಡುವವರಿಗೆ ಬರುವ ಕಾಯಿಲೆ ಯಾವುದು? ಆಪ್ಷನ್ಸ್: ಎ ಕಣ್ಣಿನ ಪೊರೆ, ಬಿ ಮಲಬದ್ಧತೆ, ಸಿ ಮರೆವು, ಡಿ ನಿದ್ರಾಹೀನತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮರೆವು.